ಕುಂಭರಾಶಿಯವರಿಗೆ 2024 ಆರೋಗ್ಯ ಭವಿಷ್ಯವನ್ನು ನಾವು ನೋಡೋಕ್ಕೆ ಹೋದಾಗ ಕುಂಭರಾಶಿಯವರಿಗೆ 4ರಲ್ಲಿ ಗುರು ಸಂಚಾರ ಮಾಡ್ತಾರೆ, 1ರಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ. ಈ ರಾಶಿಯವರಿಗೆ ಸ್ವಲ್ಪ ಕಾಲು ನೋವು ಬರ್ತಕ್ಕಂಥದ್ದು, ENT ಸ್ಪೆಷಲಿಸ್ಟ್ ಹತ್ರ ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಹಾಗೆ 2024 ಫಲಾಫಲಗಳಲ್ಲಿ ಮುಖ್ಯವಾಗಿ ನೋಡೋಕ್ಕೆ ಹೋದಾಗ ಕುಂಭರಾಶಿಯವರಿಗೆ 4ರ ಗುರು ಅಂದರೆ ಗುರುಬಲ ಇಲ್ಲ, ಜನ್ಮಸ್ಥ ಶನಿ ಕೂಡ ಇದ್ದಾನೆ. ಈ ರಾಶಿಯವರಿಗೆ ಸ್ವಲ್ಪ ಮೊಣಕಾಲುಗಳ ನೋವು ಬರ್ತಾ ಇರೋದು, ಸಂಧಿವಾತಗಳು ಅಂತ ಕರೀತಾರೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಶರೀರ ಕೂಡ ಇದಾಗಿರುತ್ತೆ. ಕೆಲವರಿಗೆ ವಾತದ ತೊಂದರೆ, ಕೆಲವರಿಗೆ ಪಿತ್ತದ ತೊಂದರೆ, ಕೆಲವರಿಗೆ ಕಫದ ತೊಂದರೆ. ಇವರಿಗೆ ಸ್ವಲ್ಪ ಕಫದ ತೊಂದರೆ ಆಗ್ತಕ್ಕಂಥದ್ದು, ಕೆಮ್ಮು ಜಾಸ್ತಿ ಆಗೋದು, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕೆಮ್ಮು ಬಂದ್ಬಿಡೋದು, ನೆಗಡಿ ಬರ್ತಕ್ಕಂಥದ್ದು, ಶೀತ ಬರ್ತಕ್ಕಂಥದ್ದು, ಸ್ವಲ್ಪ ಹಳೆಯ ಕಾಯಿಲೆಗಳು ಸ್ವಲ್ಪ ಎತ್ತಾಕ್ಕೊಳ್ತಕ್ಕಂಥದ್ದು, ನೀರಿನ ಅಂಶ ಕೂಡ ಕಡಿಮೆ ಇರುತ್ತೆ, ನೀರು ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಜೊತೆಗೆ ಏನು ಅಂದರೆ ಒಂದು ಸ್ವಲ್ಪ ನರಗಳ ತೊಂದರೆ, ನರಮಂಡಲ ತೊಂದರೆ, ಡಾಕ್ಟರ್ ಹತ್ರ ಹೋಗ್ತೀರಾ, ಸ್ಕ್ಯಾನ್ ಮಾಡಿಸ್ತೀರಾ, ಏನೋದು ಮಾಡ್ತೀರಾ, ಏನೋ ನಿಮಗೆ ನರಗಳಲ್ಲಿ ತೊಂದರೆ ಆಗ್ತಾ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೈತೆ. ಕುತ್ತಿಗೆಯ ಒಂದು ತೊಂದರೆ ಕೂಡ ಬರ್ತಕ್ಕಂಥದ್ದು, ವಾಯುವಿಹಾರ, ವಾಕಿಂಗ್ ಜಾಸ್ತಿ ಮಾಡ್ತಕ್ಕಂಥದ್ದು, ಸ್ವಲ್ಪ ಸಾಧಾರಣವಾಗಿ ವಾಕ್ ಮಾಡ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಸಡನ್ನಾಗಿ ಜಿಮ್ ಸೇರ್ಕೊಂಡ್ಬಿಡ್ತೀವಿ, ಆದರೂ ನಮ್ಮ ದೇಹ ಆ ಜಿಮ್ ಜೊತೆ ಸ್ಪಂದಿಸುತ್ತಾ ಅಂತ ನೋಡಬೇಕು. ಅದ್ರ ಜೊತೆಗೆ ಸ್ಪಂದಿಸಿದ್ರು ದಿನೇ ಅದರ ವೃದ್ಧಿ ಕೂಡ ಆಗುತ್ತೆ. ಇದ್ದಕ್ಕಿದ್ದಾಗೆ ದೊಡ್ಡ ಸಾಹಸಗಳು ಮಾಡೋಕ್ಕೆ ಈ ರಾಶಿಯವರು ಹೋಗಿದ್ದೆ ಆದರೆ ತುಂಬ ತೊಂದರೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಈ ಒಂದು ಕುಂಭರಾಶಿಯವರಿಗಿರುತ್ತೆ. ಜೊತೆಗೆ ಅನಾಥರಿಗೆ, ಅಶಕ್ತರಿಗೆ ಕಬ್ಬಿನ ದಾನ ಅಂತ ಹೇಳುತ್ತೆ, ಕಬ್ಬಿನ ರಸ, ಕಬ್ಬಿನ ದಾನ ಮಾಡ್ತಕ್ಕಂಥದ್ರಿಂದ ಕೂಡ ಇವರಿಗೆ ಸಾಕಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ. ಹನುಮನ ದೇವಸ್ಥಾನದಲ್ಲಿ ಮಂಗಳವಾರ ಜೇನುತುಪ್ಪದ ಅಭಿಷೇಕ ಮಾಡೋದು, ಬೆಲ್ಲದಲ್ಲಿ ದೀಪ ಹಚ್ಚೋದ್ರಿಂದ ಸಾಕಷ್ಟು ಕುಂಭರಾಶಿಯವರಿಗೆ ಶುಭದ ಫಲಗಳು ಕೂಡ ಈ ರಾಶಿಯವರಿಗೆ ಸಿಗುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಸ್ನೇಹಿತರಿಗೆ ಸಹಾಯ ಮಾಡೋದು, ಸ್ನೇಹಿತರ ಯಾರೋ ಆರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರಿಗೆ ಅವ್ರ ಜೊತೆ ಎಲ್ಲೋ ಹೇಳ್ತೀವಿ ನಾವು, ಯಾರೋ ಒಬ್ಬ ಪೇಷಂಟ್ ಇರ್ತಾರೆ, ನಾವು ಒಂದು ದಿನ ರಾತ್ರಿ ಅವ್ರ ಜೊತೆ ಕೂತಿದ್ದು ಅವ್ರಿಗೆ ಆರೈಕೆ ಮಾಡಿ ಬಂದಿದ್ದೆ ಆದರೆ ನಮಗೆ ಮತ್ತೆ ಒಂದು ವರ್ಷದಲ್ಲಿ ಬರ್ತಾ ಇರತಕ್ಕಂಥ ಕಾಯಿಲೆ ಪೋಸ್ಟ್ಪೋನ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಂಬಿಕೆಯ ಆಧಾರದ ಮೇಲೆ ಕೂಡ ನಾವು ಹೇಳಬೇಕಾಗಿರುತ್ತೆ. ಸ್ನೇಹಿತರಿಗೆ, ರೋಗಿಗಳಿಗೆ ಸಹಾಯ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಶೇಷಶಾಯಿನೇ ನಮಃ, ಓಂ ಶೇಷಶಾಯಿನೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ಕೆಂಪು ವಸ್ತ್ರವನ್ನು ಧರಿಸಬೇಡಿ, ದಕ್ಷಿಣಕ್ಕೆ ತಲೆ ಇಟ್ಟು ಮಲ್ಕೊಳ್ಳಿ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ.